ಎರಡೊಂದ್ಲ ಮೂರು, ಎಟಿಎಂ, ಒಂದ್ ಕತೆ ಹೇಳ ಸಿನಿಮಾಗಳು ಹಾಗೂ ಬ್ರಹ್ಮಗಂಟು ನಟಿ ಇನ್ನಿಲ್ಲ. ಹಾಸನ ಮೂಲದ ಸಕಲೇಶಪುರದ ನಟಿ ಶೋಭಿತಾ ಆತ್ಮಹತ್ಯೆ ಮಾಡಿಕೊಂಡಿರೋ ಮಾಹಿತಿ ಇದೆ. ಸದ್ಯ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾದಲ್ಲಿ ನಟಿಸಿದ್ರು. 2 ವರ್ಷಗಳ ಹಿಂದೆ ಹೈದರಾಬಾದ್ ನಲ್ಲಿ ಮದುವೆಯಾಗಿ ಸೆಟಲ್ ಆಗಿದ್ರು. ನಟಿ ಆತ್ಮಹತ್ಯೆಗೆ ಕಾರಣ ಗೊತ್ತಾಗಿಲ್ಲ. ನಿನ್ನೆ ರಾತ್ರಿ ನಡೆದಿರೋ ಘಟನೆ ಅನ್ನೋ ಮಾಹಿತಿ ಇದೆ. ನಿನ್ನೆಯಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೋರಿಯನ್ನ ಶೇರ್ ಮಾಡಿದ್ರು. ಮದುವೆ ಆದಾಗಿಂದ ಇಂಡಸ್ಟ್ರಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ಮರಣೋತ್ತರ ಪರೀಕ್ಷೆಯ ನಂತರ ಬೆಂಗಳೂರಿಗೆ ಮೃತದೇಹವನ್ನ ತರುವಂತ ಸಾಧ್ಯತೆ ಇದೆ. ಗಮನಿಸ್ತಾ ಇದ್ದೀವಿ, ಸೀರಿಯಲ್ನ ನಟಿ, ಅದರಲ್ಲೂ ಕನ್ನಡದ ಖ್ಯಾತ ಸೀರಿಯಲ್ಗಳಲ್ಲಿ ಒಂದಾಗಿರುವಂತ ಬ್ರಹ್ಮಗಂಟು ಅನ್ನೋ ಹಳೆಯ ಸೀರಿಯಲ್ನ ನಟಿಯಾಗಿದ್ರು ಇವರು. ಆ ಒಂದು ಸೀರಿಯಲ್ ನಲ್ಲಿ ನಟನೆ ಮಾಡಿದ್ರು. ಎರಡೊಂದ್ಲ ಮೂರು, ಎಟಿಎಂ, ಒಂದ್ ಕತೆ ಹೇಳ ಈ ಸಿನಿಮಾಗಳಲ್ಲಿ ಇವರು ನಟಿಸಿದ್ರು ಪ್ರಮುಖ ಪಾತ್ರಗಳಲ್ಲಿ. ಇದರ ಜೊತೆಗೆ ಬ್ರಹ್ಮಗಂಟು, ಈಗಾಗಲೇ ಹೇಳಿದ ಹಾಗೆ ಬ್ರಹ್ಮಗಂಟು ಸೀರಿಯಲ್ ನಲ್ಲಿ ಪ್ರಮುಖ ಪಾತ್ರವೊಂದರಲ್ಲಿ ಇವರು ಅಭಿನಯಿಸಿದ್ರು. ಹಾಸನ ಮೂಲದವರು ಇವರು. ಸಕಲೇಶಪುರದ ನಟಿ ಶೋಭಿತಾ ಆತ್ಮಹತ್ಯೆ ಮಾಡಿಕೊಂಡಿರುವ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇರುವುದು. ಸದ್ಯ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋ ಸಿನಿಮಾದಲ್ಲಿ ನಟನೆಯನ್ನ ಮಾಡ್ತಾ ಇದ್ದಾರೆ. 2 ವರ್ಷಗಳ ಹಿಂದೆ ಹೈದರಾಬಾದ್ ನಲ್ಲಿ ಮದುವೆಯಾಗಿ ಸೆಟಲ್ ಆಗಿದ್ರು. ನಟಿಯ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದು ಇದುವರೆಗೂ ಕೂಡ ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ನಿನ್ನೆ ರಾತ್ರಿ ನಡೆದಿರೋ ಘಟನೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿನ್ನೆಯಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೋರಿ ಶೇರ್ ಮಾಡಿದ್ರು ಇವರು, ನಿನ್ನೆ ತಾನೆ. ಆದ್ರೆ ಇವತ್ತು ನೋಡಿದ್ರೆ ಅವ್ರು ಇಲ್ಲ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಸಿಕ್ಕಾಪಟ್ಟೆ. ಜೊತೆಗೆ ಮದುವೆ ಆದಾಗಿಂದ ಇಂಡಸ್ಟ್ರಿಯಿಂದ ಬಹಳ ಅಂತರವನ್ನ ಕಾಯ್ದುಕೊಂಡಿದ್ರು. ಮರಣೋತ್ತರ ಪರೀಕ್ಷೆಯ ನಂತರ ಮೇ ಬಿ ಬೆಂಗಳೂರಿಗೆ ಮೃತದೇಹವನ್ನ ತರುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ. ಆದ್ರೆ ಎಲ್ಲರಿಗೂ ಕೂಡ ಆಶ್ಚರ್ಯ, ಈಗ ಏನಪ್ಪಾ ಅಷ್ಟೊಂದು ಚೆನ್ನಾಗಿ ಅಭಿನಯವನ್ನ ಮಾಡ್ತಾ ಇದ್ರು ಸೀರಿಯಲ್ಗಳಲ್ಲಿ ಮತ್ತು ಕೆಲವೊಂದಿಷ್ಟು ಸಿನಿಮಾಗಳಲ್ಲೂ ಕೂಡ ಅಭಿನಯ ಮಾಡಿದ್ದಾರೆ. ಎಲ್ಲವೂ ಚೆನ್ನಾಗಿತ್ತು, ಯಾಕೆ ದಿಢೀರ್ ಅಂತ ಇಂಥ ಒಂದು ನಿರ್ಧಾರವನ್ನ ಮಾಡ್ಬಿಟ್ರು? ಅದರಲ್ಲೂ ಒಳ್ಳೆಯ ಹುಡುಗನನ್ನೇ ಮದುವೆ ಆಗಿದ್ರು, ಹೈದರಾಬಾದ್ ನಲ್ಲೇ ಸೆಟಲ್ ಆಗಿದ್ರು. ಇಂಥ ನಟಿ ಇನ್ನೇನ್ ಕಡಿಮೆ ಆಗಿತ್ತು ಇವರಿಗೆ? ಒಳ್ಳೆಯ ನೇಮ್ ಇತ್ತು, ಫೇಮ್ ಇತ್ತು, ಒಳ್ಳೆಯ ಜೀವನ ಕೂಡ ಸಿಕ್ಕಿತ್ತು. ಆದ್ರೆ ಏನಾಯ್ತು ಇವರಿಗೆ ಸಡನ್ ಆಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತದ್ದು ಅನ್ನೋದು ಈಗ ಎಲ್ಲರಿಗೂ ಇರುವಂತ ಯಕ್ಷ ಪ್ರಶ್ನೆ. 2 ವರ್ಷಗಳಿಂದ ಅವರು ಹೈದರಾಬಾದ್ ನಲ್ಲೇ ಸೆಟಲ್ ಆಗಿರ್ತಾರೆ. ಜೊತೆಗೆ ಇಂಡಸ್ಟ್ರಿಯಿಂದ ಬಹಳ ಅಂತರವನ್ನ ಕಾಯ್ದುಕೊಂಡಿದ್ರು ಮತ್ತು ಫ್ರೆಂಡ್ಸ್ ಕೂಡ ಬಹಳ ಕಡಿಮೆ ಇದ್ರು ಇವರಿಗೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾದಲ್ಲಿ ನಟನೆಯನ್ನ ಕೂಡ ಮಾಡಿದ್ರು ಇವರು. ಇದೆಲ್ಲದರ ನಡುವೆ ಎಲ್ಲವೂ ಚೆನ್ನಾಗಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಸುದ್ದಿ ಬರ ಸಿಡಿಲಿನಂತೆ ಬಂದಿದೆ ಮತ್ತು ಏನ್ ಕಾರಣ ಅನ್ನೋದು ಇದುವರೆಗೂ ಕೂಡ ತಿಳಿದು ಬಂದಿಲ್ಲ. ಹಾಗಾಗಿನೇ ಕಾದ್ ನೋಡ್ಬೇಕು. ಮರಣೋತ್ತರ ಪರೀಕ್ಷೆಯ ನಂತರ ಮೇ ಬಿ ಮೃತದೇಹವನ್ನ ಬೆಂಗಳೂರಿಗೆ ತರುವಂತ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಈಕೆ ಮೃತಪಡೋದಕ್ಕೆ ಅಥವಾ ಆತ್ಮಹತ್ಯೆಗೆ ಶರಣಾಗೋದಕ್ಕೆ ಏನ್ ಕಾರಣ ಅನ್ನೋದರ ಬಗ್ಗೆ ಮೇ ಬಿ ಹೇಳುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ.